ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 10 ಜನ ಕೆಲಸ ಮಾಡಿದ್ರೆ 14 ಲಕ್ಷ ಬಿಲ್ ಮಾಡ್ತಾರೆ. ಒಂದು ತಿಂಗಳಿಗೆ ಸುಮಾರು ವರ್ಷಗಳಿಂದ ಎಷ್ಟು ಕೋಟಿ ಹಗರಣ ಆಗಿರಬಾರ್ದು. ಈ ದುಡ್ಡು ರೈತರದು, ವರ್ಕರಿಗೆ ಕೊಡೋದು ಕಡಿಮೆ ಸಂಬಳ 12,000 ಸಂಬಳ, ಇವ್ರು ಬಿಲ್ ಮಾಡೋದು 50,000 ಸಂಬಳ. 10 ಜನ ಕೆಲಸ ಮಾಡ್ತಾರೆ. 10 ಜನಕ್ಕೆ ಎಷ್ಟು ಬಿಲ್ ಮಾಡ್ತಾರಪ್ಪ ಅಂದ್ರೆ 14 ಲಕ್ಷ ಬಿಲ್ ಮಾಡ್ತಾರೆ. ತುಮಕೂರಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಿಬ್ಬಂದಿಗೆ ಕೊಡುವ ಸಂಬಳದಲ್ಲಿ ನಡೀತಿದ್ಯಂತೆ ಗೋಲ್ಮಾಲ್. ಅದು ಹೇಳಿ ಕೇಳಿ ಕೃಷಿ ಉತ್ಪನ್ನಗಳ ಮಾರಾಟದ ಜಾಗ. ನಿತ್ಯ ನೂರಾರು ಮಂದಿ ರೈತರು ತಾವು ಬೆಳೆದ ಬೆಳೆಗಳನ್ನ ತಂದು ಮಾರಾಟ ಮಾಡ್ತಾರೆ. ಆದ್ರೆ ಇಂತಹ ಸ್ಥಳದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಭದ್ರತಾ ಸಿಬ್ಬಂದಿಗೆ ಕೊಡುವ ಸಂಬಳದಲ್ಲಿ ಭಾರೀ ಗೋಲ್ಮಾಲ್ ಆಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ತುಮಕೂರು ನಗರದ ಬಟವಾಡಿ ಬಳಿ ಇರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸಲು ಏಜೆನ್ಸಿ ಮೂಲಕ ಸೆಕ್ಯೂರಿಟಿ, ಡಾಟಾ ಎಂಟ್ರಿ ಸೇರಿ ಹಲವು ಸಿಬ್ಬಂದಿಯನ್ನ ನೇಮಿಸಿಕೊಳ್ಳಲಾಗಿದೆಯಂತೆ. ಸಿಬ್ಬಂದಿ ವರ್ಗಕ್ಕೆ 1 ತಿಂಗಳ ಸಂಬಳಕ್ಕಾಗಿ ಏಜೆನ್ಸಿ ಒಂದಕ್ಕೆ ಸುಮಾರು 14 ಲಕ್ಷ ಹಣವನ್ನ ಬಿಲ್ ಮಾಡಲಾಗಿದೆ ಅಂತ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳ ಮೇಲೆ ಸಾಮಾಜಿಕ ಹೋರಾಟಗಾರರೊಬ್ಬರು ದಾಖಲೆಗಳ ಸಮೇತ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಇನ್ನು ತುಮಕೂರಿನ ಬಟವಾಡಿ ಬಳಿ ಇರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗೆ ಹಾಜರಾತಿಯೇ ಇಲ್ವಂತೆ. ಯಾರು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಕೂಡ ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ವಂತೆ. ಆದ್ರೆ ತಿಂಗಳ ಕೊನೆಯಲ್ಲಿ ಏಜೆನ್ಸಿಗೆ ಬಿಲ್ ಮಾತ್ರ ಆಗ್ತಾ ಇದೆಯಂತೆ. ಇನ್ನು ಎಪಿಎಂಸಿಯಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಹಗರಣಗಳು ನಡೆಯುತ್ತಿವೆ. ಇದೀಗ ಸಿಬ್ಬಂದಿಗೆ ಕೊಡುವ ಸಂಬಳದಲ್ಲಿಯೂ ಕೂಡ ಗೋಲ್ಮಾಲ್ ನಡೆದಿದೆ. ಕಳೆದ 2020ರ ನವೆಂಬರ್ ತಿಂಗಳಲ್ಲಿ ಸಿಬ್ಬಂದಿಗಳ ಸಂಬಳಕ್ಕಾಗಿ 14 ಲಕ್ಷ ರೂಪಾಯಿ ಹಣವನ್ನ ಬಿಲ್ ಮಾಡಲಾಗಿದ್ದು, ನಿಜವಾಗಿಯೂ ಕೂಡ ಆ ಎಲ್ಲ ಹಣ ಸಿಬ್ಬಂದಿಗಳಿಗೆ ತಲುಪಿದೆಯಾ ಎನ್ನುವ ಅನುಮಾನ ಶುರುವಾಗಿದೆ. ಕೆಲಸ ಮಾಡುವ ಒಬ್ಬೊಬ್ಬರಿಗೆ ಇಲ್ಲಿ 45,000ಕ್ಕಿಂತ ಹೆಚ್ಚು ಹಣವನ್ನ ನಿಜವಾಗಿಯೂ ಕೂಡ ಇವರು ಕೊಡ್ತಿದ್ದಾರಾ ಎಂದು ಸಾಮಾಜಿಕ ಹೋರಾಟಗಾರರಾದ ಶಿವಣ್ಣ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಇಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಹಾಜರಾತಿ ಕೊಡಿ ಎಂದರೆ ಮಾರುಕಟ್ಟೆ ಸಮಿತಿಯವರು ನಾವು ಹಾಜರಾತಿಯನ್ನೇ ನಿರ್ವಹಿಸುವುದಿಲ್ಲ ಎಂದು ಹೇಳ್ತಾರೆ. ಆದ್ರೆ ಯಾವ ಆಧಾರದ ಮೇಲೆ ಇವರು ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತಿಲ್ಲ ಎಂದು ಮಾರುಕಟ್ಟೆ ಸಮಿತಿಯ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 10 ಜನ ಕೆಲಸ ಮಾಡಿದ್ರೆ 14 ಲಕ್ಷ ಬಿಲ್ ಮಾಡ್ತಾರೆ. 10 ಜನ ಕೆಲಸ 14 ಲಕ್ಷ ಬಿಲ್ ಮಾಡ್ತಾರೆ ಅಂದರೆ ಒಂದು ತಿಂಗಳಿಗೆ ಸುಮಾರು ವರ್ಷಗಳಿಂದ ಎಷ್ಟು ಕೋಟಿ ಹಗರಣ ಆಗಿರಬಾರ್ದು, ಎಷ್ಟು ಕೋಟಿ ವಂಚನೆ ಆಗಿರಬಾರ್ದು. ಈ ದುಡ್ಡು ರೈತರದು, ರೈತರದ್ದು ಅಂದರೆ ರೈತರದ್ದು ಪ್ಲಸ್ ಕೂಲಿ ಮಾಡೋ ಜನಗಳದ್ದು. ಇದು ಅವ್ರ ದುಡ್ಡಲ್ಲ. ಈಗ ಕೇಳಿದ್ರೆ ಏನಾದರೂ ಕ್ವಶನ್ ಮಾಡಿ ಕೇಳಿದ್ರೆ ಅದನ್ನು ಕೇಳಕ್ಕೆ ಬರೋದಿಲ್ಲ, ನಾವು ಮಾಡ್ಕೊಂಡು ಇದು ಮಾಡಿ ಹೇಳ್ತಾರೆ. ಹಂಗಾಗಿ ಆಮೇಲೆ ಅಷ್ಟು ಕೊಡ್ತಾರೆ. ಅವ್ರು ಸೆಕ್ಯೂರಿಟಿ ಅಂತ ಅಂತಾರೆ, ಕಾಂಟ್ರಾಕ್ಟ್ ಬೇಸ್ ಮೇಲೆ ಸೆಕ್ಯೂರಿಟಿ ಅಂತ ಅಂದರೆ ಡ್ರೈವರು ವಿತ್ ಇವರು ಡಾಟಾ ಎಂಟ್ರಿ ಮತ್ತು ಸೆಕ್ಯೂರಿಟಿ 3 ಕಮೆಂಟ್ ಮಾಡ್ತಾರೆ ಸ್ಯಾಲ್ರಿ. ಅದನ್ನು 10 ಜನದಿಂದ 20 ಜನ ಒಳಗಡೆ ಕೆಲಸ ಮಾಡೋದು. ಸೆಕ್ಯೂರಿಟಿ, ಡ್ರೈವರು ವಿತ್ ಡಾಟಾ ಎಂಟ್ರಿ 3 ಕಮೆಂಟ್ ಮಾಡ್ಕೊತಾರೆ. 10 ಜನ ಟೋಟಲ್ 20 ಜನ ಒಳಗಡೆ ಕೆಲಸ ಮಾಡಿದ್ರು ಒಂದು ತಿಂಗಳಲ್ಲಿ 14 ಲಕ್ಷ ಜನ 14 ಲಕ್ಷ ಬಿಲ್ ಮಾಡ್ತಾರೆ. ಎಷ್ಟು? 14 ಲಕ್ಷ. 28 ಜನಕ್ಕೆ 14 ಲಕ್ಷ ಡಿವೈಡ್ ಮಾಡಿದ್ರೆ 40 ಲಕ್ಷ ಸ್ಯಾಲ್ರಿ ಬರುತ್ತೆ. ಹಂಗಾಗಿ ಇದನ್ನು ತುಂಬ ಹಗರಣ ಭ್ರಷ್ಟಾಚಾರ ಅಂದರೆ ತುಂಬಾ ಆಗಿದೆ, ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಇದು ಡಾಕ್ಯುಮೆಂಟ್ ಕೊಡ್ತಾರಲ್ಲ ಫೈಲ್ಗಳು, ಸುಮಾರು ದುಡ್ಡು ಕೊಟ್ಟು ತಗೊಂಡಿದ್ದೀವಿ. ಅವ್ರು ಕೊಟ್ಟಂಥ ಫೈಲ್ಗಳು ಭಯಂಕರವಾಗಿ ಹಿಡಿದವೆ. ಇನ್ನೊಂದೇನಪ್ಪ ವಿಚಾರ ಅಂತಂದರೆ, ಇಲ್ಲಿ ಕಾರ್ಯದರ್ಶಿ ಕೆಲಸ ಮಾಡ್ತಾರಲ್ಲ ಹನುಮಂತರಾಜ್ ಅವರು, ಸಹಾಯಕ ಕಾರ್ಯದರ್ಶಿ ಅಂತೇಳಿ, ಮೊನ್ನೆ ಅರ್ಜಿ ಕೇಳಿದಾಗ ಏನಂತ ಕೊಡ್ತಾರೆ ಅಂದರೆ 24-25 ದಿವಸವಾಗಿ ನಾವು ನಿರ್ವಹಿಸಿರ ಅಂತ ಕೊಡ್ತಾರೆ. ಅಟೆಂಡೆನ್ಸ ನಿರ್ವಹಿಸಿಲ್ಲ ಅಂತ ಕೊಟ್ಟರೆ ಇದನ್ನು ಯಾರು ಕೊಟ್ಟಿದ್ದಂಗಾರೆ? ಇದನ್ನು 24-25 ನಿರ್ವಹಿಸಿದಾರಲ್ಲ, ಇದನ್ನು ಮಾಹಿತಿ ಕೊಟ್ಟಾರ ಯಾರಂಗಾದ್ರೆ? ಇದು ಯಾರು ಮಾಡಿ 24-25ರಲ್ಲಿ ನಿರ್ವಹಿಸಿದ್ರು ಕೂಡ ನಿಮಗೆ ಆ ಥರ ಕೊಟ್ಟಿದ್ದಾರೆ, ನಿರ್ವಹಿಸಿರೋದು ಕೊಟ್ಟಿದ್ದಾರೆ, ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ ಮಾಹಿತಿ ಕೇಳಿ ನೀವು, ಯಾವುದೇ ಮಾಹಿತಿ ಕೇಳಿದ್ರೆ ಟ್ವಿಸ್ಟ್ ಮಾಡ್ತಾರೆ. ಇದಿಲ್ಲ ಅದಿಲ್ಲ ಇದಿಲ್ಲ ಇದು ಮಾಡ್ತಾರೆ. ನಾವು ಹಣ ಕಟ್ಬಿಟ್ಟು 3 ತಿಂಗಳು 4 ತಿಂಗಳು ಕಾಯ್ದ್ರ ಸಮೇತನು ಬಿಜಿ ಇದ್ದೀವಿ, ರಜೆ ಇದ್ದೀವಿ ಅಂತ ಕತೆ ಹೇಳ್ತೀವಿ ವಿನಃ ಯಾವುದೇ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಆದರೂ ಸಹಿತ ಮಾಹಿತಿ ಕೊಡದೆ ನಾವು ಬಿಡೋದು ಇಲ್ಲ. ಸ್ಯಾಲ್ರಿ ವರ್ಕರಿಗೆ ಕೊಡೋದು ಕಡಿಮೆ ಸಂಬಳ 12,000 ಸಂಬಳ, ಇವ್ರು ಬಿಲ್ ಮಾಡೋದು 50,000 ಸಂಬಳ. ಟ್ಯಾಲಿ ಮಾಡಿದ್ರೆ 50,000 ಸಂಬಳ ಬರುತ್ತೆ. ಆ ಲೆಕ್ಕದಲ್ಲಿ ಕೊಟ್ಕೊಂತಾರೆ. ಇವ್ರೇನಪ್ಪ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾರಿಗೆ? ಎಷ್ಟು ಜನ ಇದ್ದಾರೆ ಸೆಕ್ಯೂರಿಟಿಗಳು? ಸೆಕ್ಯೂರಿಟಿ ಇದ್ದಾರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ, ಈಗ ಬಿಲ್ ತೋರಿಸ್ತೀನಿ. ಇದರಲ್ಲಿ ಒಂದು ತಿಂಗಳಿಗೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂದರೆ 10 ಜನ ಕೆಲಸ ಮಾಡ್ತಾರೆ. ನವಂಬರ್ ತಿಂಗಳು 20 ಇಸ್ವಿಯಲ್ಲಿ 10 ಜನ ಕೆಲಸ ಮಾಡ್ತಾರೆ. 10 ಜನಕ್ಕೆ ಎಷ್ಟು ಬಿಲ್ ಮಾಡ್ತಾರಪ್ಪ ಅಂದರೆ 14 ಲಕ್ಷ ಬಿಲ್ ಮಾಡ್ತಾರೆ.
ಇದೇ ನೋಡಿ ಆಯ್ತು ಮತ್ತೆ ಇದೆ ನೋಡಿ ಈ 2020ರಲ್ಲಿ ನವಂಬರ್ ತಿಂಗಳಲ್ಲಿ 14 ಲಕ್ಷ ಚಿಲ್ಲರೆ ಬಿಲ್ ಮಾಡ್ತಾರೆ. ಎಷ್ಟು ಜನಕ್ಕೆ? 28 ಜನಕ್ಕೆ. ಎಷ್ಟು ಡಿವೈಡ್ ಅಲ್ಲಿ ಮಾಡ್ಕೊಂಡು ಅದನ್ನು ಇಷ್ಟು ಇದು ಒಂದರಲ್ಲಿ ಈ ಥರ ಆಗಿರೋ ಭ್ರಷ್ಟಾಚಾರ. ಇನ್ನೂ ತೆಗಿತೈತೆ ಡಾಕ್ಯುಮೆಂಟ್ ತೆಗಿತಿದ್ದೀವಲ್ಲ, ಇನ್ನು ಮುಂದಕ್ಕೆ 2 ದಿನ ಇರ್ತೀವಿ, ಅದು ಕಂಟಿನ್ಯೂಸ್ ಆಗಿ ಅದು ತನಿಖೆ ಆಗೋ ತನಕ ಬಿಡೋದಿಲ್ಲ, ಅದನ್ನು ಹೋರಾಟ ಮುಂದುವರಿಸ್ತೀವಿ ಇದನ್ನು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿ ಕೃಷ್ಣಪ್ಪ ಪ್ರತಿಕ್ರಿಯೆ ನೀಡಿದ್ದು, ನಮ್ಮಲ್ಲಿ ಯಾವುದೇ ರೀತಿಯ ಹಗರಣ ನಡೆದಿಲ್ಲ. ನಾವು ಗುತ್ತಿಗೆ ಆಧಾರದ ಮೇಲೆ ಏಜೆನ್ಸಿಯಿಂದ ಸಿಬ್ಬಂದಿಯನ್ನ ತೆಗೆದುಕೊಂಡಿರುವುದರಿಂದ ನಾವು ಹಾಜರಾತಿ ನಿರ್ವಹಿಸುತ್ತಿಲ್ಲ ಅಷ್ಟೇ. ಏಜೆನ್ಸಿಯವರೇ ಹಾಜರಾತಿ ನಿರ್ವಹಿಸುತ್ತಿದ್ದಾರೆ, ಅದನ್ನು ಸರಿಯಾಗಿ ಪರಿಶೀಲಿಸಿ ನಂತರ ನಾವು ಬಿಲ್ ಪಾಸ್ ಮಾಡ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೊಳ್ತೇವೆ ಎಂದರು. ಸರ್, ನಾನು ಬಂದು 10 ತಿಂಗಳಾಯಿತು. ನಮ್ಮಲ್ಲಿ ಏಜೆನ್ಸಿ ಮೂಲಕ ನಾವು ಔಟ್ಸೋರ್ಸನ್ನು ನಾವು ನೇಮಕಾತಿ ಮಾಡ್ಕೊಂಡಿರ್ತೀವಿ. ನಾನು ಕಂಡ ಹಾಗೆ, ನಾನು ಪರಿಶೀಲಿಸಿದ ಹಾಗೆ ಎಲ್ಲೂ ಕೂಡ ಹಣ ದುರುಪಯೋಗ ಆಗಲಿ, ಹೆಚ್ಚಿಗೆ ಜನ ತಗೊಂಡು ಅಲ್ಲ ಕಡಿಮೆ ಜನ ತಗೊಂಡು ಹೆಚ್ಚಿಗೆ ವೇತನವನ್ನು ಪಾವತಿಸಿರ್ತಕ್ಕಂಥದ್ದಾಗಲಿ ಯಾವುದು ಆ ರೀತಿ ಕಂಡು ಬಂದಿರೋದು ಸರ್. ಈಗ ನಿಮ್ಮಲ್ಲಿ ಇಲ್ಲಿ ಯಾರ್ಯಾರನ್ನ ಕೆಲಸಕ್ಕೆ ತಗೊಳ್ತೀರಾ ಅವರ ಅಟೆಂಡೆನ್ಸ್ ರಿಜಿಸ್ಟರಲ್ಲಿ ಮೇಂಟೈನ್ ಮಾಡ್ತಾ ಇಲ್ಲ. ಈ ಏಜೆನ್ಸಿ ಅವ್ರಿಗೆ ಏನು ಅಟೆಂಡೆನ್ಸ್ಗಳನ್ನ ಕೊಡ್ತಾರೆ ಅದೇ ಅಟೆಂಡೆನ್ಸನ್ನು ತೆಗೆದುಕೊಂಡು ನೀವು ಅವ್ರಿಗೆ ಬಿಲ್ ಕೊಡ್ತಾ ಇದ್ದೀವಿ ಸರ್. ನಿಜವಾಗ್ಲೂ ಕೂಡ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಲಾಖೆ ಹೆಂಗೆ ಗೊತ್ತಾಗುತ್ತೆ ಅಂತ? ಸರ್, ನಾವು APMCನಲ್ಲಿ ಡ್ರೈವರು, ಡಾಟಾ ಎಂಟ್ರಿಗಳು, ಕಂಪ್ಯೂಟರ್ಸು ಎಂಟ್ರಿ ಆಪ್ರೇಟರ್ಸು ಮತ್ತು ಸೆಕ್ಯೂರಿಟಿಗಳನ್ನ ನಾವು ನೇಮಕಾತಿ ಮಾಡ್ಕೊಂಡಿರ್ತೀವಿ. ಸೆಕ್ಯೂರಿಟಿ ಏಜೆನ್ಸಿ ಕಡೆಯವರು ಅವರು ಅಟೆಂಡೆನ್ಸ್ ಮೇಂಟೈನ್ ಮಾಡಿ ತಿಂಗಳಿಗೊಂದು ಸಾರಿ ಅವರು ಬಿಲ್ಲನ್ನು ಕೊಡಬೇಕಾದಾಗ ಅವರು ಅದ್ರ ಜೊತೆಗೆ ಅಟೆಂಡೆನ್ಸ್ ಕೊಡ್ತಾರೆ. ನಾವು ಕೂಡ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ಸತ್ಯಾಂಶ ಇರ್ತಕ್ಕಂಥದ್ದು ಪರಿಶೀಲಿಸನೆ ನಾವು ವೇತನವನ್ನು ಪಾವತಿಸ್ತೀವೇ ಹೊರತು ಯಾವುದೇ ಕಾರಣಕ್ಕೆ ಅವರು ಬಂದಿಲ್ಲ ಅಥವಾ ಬೇರೆಯವರು ಹೆಸರಿನಲ್ಲಿ ಇದು ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ಯಾವುದೂ ಆ ಥರ ಪ್ರಕರಣಗಳು ಕಂಡಿಲ್ಲ ಸರ್. ಸರ್, ಈಗಾಗಲೇ ಬೇರೆಯವ್ರ ಹೆಸರಲ್ಲೆಲ್ಲ ಬಿಲ್ ತಗೊಳ್ತಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಆರೋಪನೂ ಮಾಡ್ತಿದ್ದಾರೆ. ಈಗ ನೀವು ಕೂಡ ಅಟೆಂಡೆನ್ಸ್ ರಿಜಿಸ್ಟರ್ನ ಮೇಂಟೈನ್ ಮಾಡಿದ್ರೆ ಈ ರೀತಿ ಅಕ್ರಮ ಆಗದ ರೀತಿ ತಡೆಗಟ್ಟಬಹುದಲ್ಲ? ಈಗ ಮುಂದೆ ನಾವು ಅದು ಅವರು ಮಾಡ್ತಾ ಇದ್ದಾರೆ, ಯಾರು ಏಜೆನ್ಸಿನವರು. ಈಗ ಮುಂದೆ ನಾವು ಕೂಡ ಅಟೆಂಡೆನ್ಸನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ ಸರ್. ಒಟ್ನಲ್ಲಿ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಕ್ರಮಗಳು, ಹಗರಣಗಳು ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟ ಮೇಲಾಧಿಕಾರಿಗಳು ಎಚ್ಚೆತ್ತು ಪರಿಶೀಲನೆ ನಡೆಸಬೇಕಿದೆ. ಮಾರುಕಟ್ಟೆಯಲ್ಲಿ ಹಗರಣ, ಅಕ್ರಮಗಳು ನಡೆದಿದ್ದರೆ ಅಂತವರ ಮೇಲೆ ಕ್ರಮ ಕೈಗೊಂಡು ಅಕ್ರಮಗಳನ್ನ ಸರಿಪಡಿಸಬೇಕಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.